ಹಾಯ್ ಹಲೋ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕರ್ಬೂಜ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸುವ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಅದ್ಭುತವಾದ ಹಣ್ಣು. ಇದು ಆ್ಯಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಎ, ಸಿ, ಪೊಟ್ಯಾಷಿಯಂ ಮತ್ತು ಫೈಬರ್ನಿಂದ ಸಮೃದ್ಧವಾಗಿದೆ. ಇದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ, ಕಿಡ್ನಿ ಸಮಸ್ಯೆಗಳನ್ನು ತಡೆಯುತ್ತದೆ ಮತ್ತು ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ. ಅಷ್ಟು ಒಳ್ಳೆಯದಿದೆ ಈ ಹಣ್ಣಲ್ಲಿ. ತುಂಬ ಒಳ್ಳೆ ನಿಮ್ಗೆ ಹೇಳಿದ್ನೆಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ನೀವು ಕೂಡ ತಿನ್ನಿ. ಯಾರ್ಯಾರು ತಿನ್ನೋದಿಲ್ಲ ಅವರೆಲ್ಲ ನೀವು ತಿನ್ನಲೇಬೇಕು ಈ ಹಣ್ಣನ್ನು. ಕರ್ಬೂಜ ಹಣ್ಣಿನ ಆರೋಗ್ಯ ಪ್ರಯೋಜನಗಳು: ದೇಹದ ತಂಪು, ಹೆಚ್ಚಿನ ನೀರಿನಂಶವನ್ನು ಹೊಂದಿರುವುದರಿಂದ ಬೇಸಿಗೆಯಲ್ಲಿ ದೇಹವನ್ನು ಹೈಡ್ರೀಕರಿಸುತ್ತದೆ. ಓಕೆ, ಅಷ್ಟು ಒಳ್ಳೆಯದು ಈ ಕರ್ಬೂಜ ಹಣ್ಣು. ಓಕೆ, ನೀವು ತಪ್ಪದೆ ತಿನ್ನಬೇಕು ನೀವು ಈ ಹಣ್ಣನ್ನು. ಜೀರ್ಣಕ್ರಿಯೆಗೆ ಸಹಕಾರಿ. ಫೈಬರ್ ಅಂಶವು ಮಲಬದ್ಧತೆಯನ್ನು ತಡೆದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಹೌದು, ಖಂಡಿತವಾಗ್ಲೂ ಹೌದು. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ. ಚರ್ಮದ ಆರೋಗ್ಯ. ವಿಟಮಿನ್ ಎ ಮತ್ತು ಸಿ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ಕಿಡ್ನಿ ಸಮಸ್ಯೆ. ಇದೊಂದು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿಷಕಾರಿ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಎಷ್ಟು ಒಳ್ಳೆಯದಿದೆ ಈ ಹಣ್ಣು, ತಿನ್ನಬೇಕು. ಪೌಷ್ಟಿಕಾಂಶಗಳು: ಬೀಟಾ ಕ್ಯಾರೋಟಿನ್, ಫೋಲಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದೆ. ನೋಡಿ ಎಷ್ಟು ಒಳ್ಳೆ ಹಣ್ಣು ಅಂದರೆ. ಗಮನಿಸಿ, ತೂಕ ನಷ್ಟಕ್ಕೆ ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಇದು ಉತ್ತಮ ಹಣ್ಣಾಗಿದೆ. ಕರ್ಬೂಜ ಹಣ್ಣಿನ ಆರೋಗ್ಯ ಗುಣಗಳು ಗೊತ್ತಾದರೆ ನೀವು ದಿನಾಲೂ ತಿನ್ನುತ್ತೀರಾ. ಅಷ್ಟು ಪವರ್ಫುಲ್ ಹಣ್ಣಿದು. ಓಕೆ, ಇದು ಬೇಸಿಗೆಗಿಂತೂ ಹೇಳಿ ಮಾಡಿಸಿದಂಥ ಹಣ್ಣಿದು. ಇಷ್ಟೊಳ್ಳೆ ಪೌಷ್ಟಿಕಾಂಶ ಇರೋ ಹಣ್ಣನ್ನು ಯಾರೂ ತಿಂದೇ ಇರಬೇಡಿ. ಓಕೆ, ಅಷ್ಟು ಒಳ್ಳೆ ಪೌಷ್ಟಿಕಾಂಶನ ಈ ಹಣ್ಣಲ್ಲಿದೆ. ಮಧುಮೇಹಿಗಳಂತೂ ತಪ್ಪದೇ ಈ ಹಣ್ಣನ್ನು ತಿನ್ನಿ. ಓಕೆ, ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಬೆಳಗ್ಗೆ ನೀವು ಬಿಸಿನೀರು ಕುಡಿದಾದ ಒಂದು 10 ನಿಮಿಷದಲ್ಲಿ ಈ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಇನ್ನೂ ಉತ್ತಮ. ಓಕೆ, ಪಪ್ಪಾಯ ಹಣ್ಣಾಗಿರ್ಬೋದು, ಈ ಕರ್ಬೂಜ ಆಗಿರ್ಬೋದು, ತುಂಬಾ ಒಳ್ಳೆಯದು. ಸಿಪ್ಪೆಯೆಲ್ಲ ತೆಗೆದು ಹೋಳುಗಳನ್ನಾಗಿ ಮಾಡಿ ನೀವು ನ್ಯಾಚುರಲ್ ಆಗಿ ಸೇವಿಸಿ. ಸಕ್ಕರೆ ಏನೂ ಅವಾಯ್ಡ್ ಹಾಕಲೇಬೇಡಿ. ಓಕೆನಾ, ಸಕ್ಕರೆ ಅಂಶ ನೀವು ಏನು ನ್ಯಾಚುರಲ್ ಆಗಿ ತಿಂತೀರಲ್ಲ ಅಷ್ಟು ಭಾರಿ ಒಳ್ಳೆಯದು. ನೀವು ಆದಷ್ಟು ಹಣ್ಣನ್ನು ನ್ಯಾಚುರಲ್ ಆಗೇ ತಿನ್ನಿ. ಆ ಸಕ್ಕರೆ ಬೆರೆಸ್ಕೊಂಡು ಅದು ಇದು ಏನೂ ಹಾಕೋದು ಬೇಡ. ಅಷ್ಟು ಒಳ್ಳೆಯದು. ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ. ಪಪ್ಪಾಯ ಹಣ್ಣಂತೂ ಇನ್ನೂ ಒಳ್ಳೆಯದದು. ಎಷ್ಟು ಒಳ್ಳೆಯದಂದರೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಮತ್ತು ಶುಗರನ್ನು ಕರೆಕ್ಟಾಗಿರುತ್ತೆ, ಲೆವೆಲ್ ಆಗಿರುತ್ತೆ. ಓಕೆ.